ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವಿವತ್ತು ಬಂದಿದ್ದು ಅಮ್ಮರ ಮನೆಗೆ. ಅಮ್ಮ ಬಾ ಹೋಗಿವ್ರಿಂತಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಅಂತ ಅಂದರು. ಅದಕ್ಕೆ ನಾನು ನೈನ ಬಂದ್ವು. ಸ್ವಲ್ಪ ಗೋರಿಕಾಯೆಲ್ಲ ಬಿಡಿಸ್ಕೊತಾ ಇದ್ವಿ. ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ಯಾರೆಟ್ ಹಾಕಿದ್ರು, ಇನ್ನೂ ಬಲ್ತಿರ್ಲಿಲ್ಲ ಅಂತ ನೋಡಿಕೊಂಡು ಅವಳು ಸ್ವಲ್ಪ ಮನೆಗೆ ತೊಗೊಂಡೋಗೋಕ್ಕೆ ಅಂತ ಹೇಳಿ ಗೋರಿಕಾಯೆಲ್ಲ ಬಿಡಿಸ್ಕೊಂಡ್ಲು. ಅಷ್ಟರಲ್ಲಿ ಅಮ್ಮ ಬಂದರು. ಅಮ್ಮ ಕೂಡ ಸ್ವಲ್ಪ ಮೂಲಂಗಿ ಇದೆ, ಬಲ್ತಿದೆಯಾ ನೋಡೋಣ ಅಂತ ನೋಡ್ತಾಯಿದ್ರು. ಮೂಲಂಗಿ ಇನ್ನೂ ಬಲ್ತಿರಲಿಲ್ಲ, ಸ್ವಲ್ಪನೇ ಸಿಕ್ತು. ಆ ಮೂಲಂಗಿ ಎಲ್ಲ ತೊಗೊಂಡು ನಾವು ಬಂದಿದ್ದು ಅಳಸಂದೆಕಾಯಿ ಬಿಡಿಸ್ಕೊಳ್ಳೋಣ ಅಂತ. ನಾಟಿ ಅಳಸಂದೆಕಾಯಿ ಹಾಕಿದ್ರು ಅಮ್ಮ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸಪ್ಪೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಅವಳು ಕಿತ್ಕೊಂಡು ಮತ್ತು ಹೀರೆಕಾಯಿ ಬಿಡಿಸ್ಕೊಳ್ಳೋಣ ಅಂತ ಬಂದ್ವಿ. ಹೀರೆಕಾಯಿ ಸ್ವಲ್ಪ ಕಿತ್ಕೊಂಡು ಮತ್ತು ಒಳ್ಳೆ ಸನ್ಸೆಟ್ನ ನೋಡಿಕೊಂಡು ಮುಂದೆ ಬರ್ತಾ ಇದ್ವಿ. ಅದು ಹೋಗೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ಮತ್ತು ಮನೆ ಹತ್ರ ಬಂದ್ವಿ. ನೈನಾ ಕೂಡ ಊರಿಗೆ ಹೊರಟ್ಲು. ನಾವು ಸ್ವಲ್ಪ ಅಮ್ಮ ಜೋಳ ಎಲ್ಲ ಇಟ್ಟರು. ಮತ್ತು ಇವಾಗ ತಾನೇ ಒಂದು ಮರಿ ಹಾಕಿರೋ ಕುರಿ ಇಟ್ಕೊಂಬಂದಿದ್ರು ಅಪ್ಪ. ಅದನ್ನು ನೋಡ್ತಾ ಇದ್ದೆ. ನನ್ನ ಮಗಂಗಂದ್ರೆ ಈ ಥರ ಎಲ್ಲ ತುಂಬ ಇಷ್ಟ. ಮತ್ತು ಇದಕ್ಕೊಂದು ಜೋಳ ನಮ್ಮನೆ ಸುಬ್ಬ ಅಂತೂ ಅದನ್ನು ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ, ಇದೇ ತಿನ್ನೋ ನಂಗೆ ಆಡ್ತಾ ಇದ್ದೆ. ಮತ್ತು ಒಂದು ಮೊಲದ ಮರಿ ಸಿಕ್ಕಿತ್ತು ಅಂತ ಹೇಳಿ ತಂದು ಸಾಕಿದ್ರು. ನನ್ನ ಮಗ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ಈ ಪಟ್ಟೆಕಾಯಿ ಮಾಡಿಬಿಟ್ಟಿದ್ದ ಪಾಪ. ಅದಕ್ಕೆ ಸಪ್ಪಗಾಗ್ಬಿಟ್ಟಿತ್ತು ಅದಂತೂ. ಮತ್ತು ನನ್ನ ತಮ್ಮ ಹೋಗ್ಬಿಟ್ಟು ಒಂದು ಜೇನು ಕಿತ್ಕೊಂಬಂದ. ಮತ್ತು ಜಾಸ್ತಿ ಹುಳ ಎಲ್ಲ ಹಂಗೆ ತೊಗೊಂಬಂದಿದ್ದೆ. ಅದನ್ನೆಲ್ಲ ಕೊಡೋಗ್ಬಿಟ್ಟು ತುಪ್ಪ ಇದೆಯಾ ಅಂತ ನೋಡಿದ್ರೆ ಸಕ್ಕತ್ತಾಗಿತ್ತು. ಮತ್ತು ಎಷ್ಟು ದುಡ್ಡು ಕೊಟ್ಟರು ಈ ಥರ ಜೇನುತುಪ್ಪ ಸಿಗೋಲ್ಲ ಅಲ್ವಾ ಟೌನ್ ಕಡೆ. ಮತ್ತು ನಾನು ಸ್ವಲ್ಪ ಜೇನುತುಪ್ಪ ಎಲ್ಲ ತೊಗೊಂಡು ಅಮ್ಮ ಕಿತ್ಕೊಟ್ಟಿರೋ ತರಕಾರಿ ಎಲ್ಲ ತೊಗೊಂಡು ನಾವು ಹೊರಟಿದ್ದು ತುಮಕೂರಿಗೆ. ಮತ್ತು ಮನೆಗೆ ಬಂದು ಎಲ್ಲ ತರಕಾರಿ ಎಲ್ಲ ಜೋಡಿಸ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್